ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬಹಳ ದಿನಗಳ ನಂತರ ನಿಮ್ಮ ಜೊತೆ ಈ ವ್ಲಾಗಿನ ಮುಖಾಂತರ ಕನೆಕ್ಟ್ ಆಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 15 ಡೇಸ್ ಮುಂಚೆದು ವ್ಲಾಗು. 3 to 4 ವ್ಲಾಗ್ಸ್ ಇನ್ನೂ ನನ್ನ ಹತ್ರ ಇದೆ. ಬಟ್ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂಥರ ಬೋರಾಗಿ ಫೀಲ್ ಆಗ್ತಾ ಇದ್ದೆ. ಅಯ್ಯೋ, ಏನು ಕೆಲಸ ಮಾಡೋದೇ ಬೇಡ ಅಂದರೆ ಮನೆ ಕೆಲಸ ಆ್ಯಸ್ ಯೂಶುವಲ್ ಆ್ಯಸ್ ಎ ಗೃಹಿಣಿಯಾಗಿ, ತಾಯಿಯಾಗಿ, ಹೆಂಡತಿಯಾಗಿ ಮಾಡ್ತಾ ಇದ್ದೀನಿ. ಬಟ್ ನನ್ನ ಮನೆ ಕೆಲಸ ಎಲ್ಲನೂ ಮಾಡಿ ಮುಗಿಸಿದ ಮೇಲೆ ಸುಮ್ಮನೆ ಕುತ್ಕೊಂಡು ಬಿಡೋ ಥರ ಮೂಡ್ ಆಗ್ತಾ ಇತ್ತು. ಸೊ ಆದ್ದರಿಂದ ಸುಮ್ಮನೆ ನನ್ನ ಪಾಡಿಗೆ ನಾನು ಬೆಡ್ ಮೇಲೆ ಕುತ್ಕೊಂಡು ಏನಾದರೂ ಸೀರೀಸು, ಬಿಗ್ ಬಾಸು ಅದು ಇದು ನೋಡಿಕೊಂಡು ಸಮಯ ಕಳೀತಿದ್ದೆ. ಆ್ಯಕ್ಟಿವ್ ಆಗಿ ಯೂಟ್ಯೂಬಲ್ಲಿ ಕನೆಕ್ಟ್ ಆಗಿರಲೇ ಇಲ್ಲ. ಶಾರ್ಟ್ ವೀಡಿಯೋಸ್ನ ಶೇರ್ ಮಾಡ್ತಿದ್ದೆ. ಯಾಕಂದರೆ ತುಂಬ ಗ್ಯಾಪ್ ತೊಗೊಂಡ್ಬಿಟ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ರೀಚ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅಷ್ಟೇ. ನನಗೆ ಚಳಿಗಾಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇಷ್ಟನೇ ಆಗೋದೇ ಇಲ್ಲ. ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮನೆಯಲ್ಲಿ ಕೆಲಸ ಯಾರೂ ಮಾಡಲ್ಲ, ಅಡುಗೆ ಯಾರೂ ಮಾಡಲ್ಲ, ಮಕ್ಕಳನ್ನ ಯಾರೂ ನೋಡ್ಕೊಳ್ಳಲ್ಲ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನನ್ನ ರೆಸ್ಪಾನ್ಸಿಬಿಲಿಟಿನ ಅಚ್ಚುಕಟ್ಟಾಗಿ ನಾನು ಮನೆಯಲ್ಲಿ ನಿಭಾಯಿಸ್ತಾ ಬಂದಿದ್ದೀನಿ. ಬಟ್ ನನ್ನ ಕೆಲಸ ಮುಗಿದ್ಮೇಲೆ ಯಾವ ರೀತಿ ಕಂಫರ್ಟ್‌ನೆಸ್ ಆಗಿ ಕಂಫರ್ಟ್‌ಫುಲ್ ಆಗಿ ನನ್ನ ಬಾಡಿಗೆ, ಮೈಂಡ್‌ಗೆ ರಿಲ್ಯಾಕ್ಸ್ ಕೊಡಬೇಕು, ಆ ರೀತಿ ಕೇರೂ ಸಹ ಮಾಡ್ತಾ ಇದ್ದೀನಿ. ಸೊ ಅಷ್ಟೊಂದು ಆ್ಯಕ್ಟಿವ್ ಆಗಿ ಯೂಟ್ಯೂಬಲ್ಲಿ ನಾನು ಕನೆಕ್ಟ್ ಆಗಿರಲಿಲ್ಲ ನಿಮ್ಮ ಜೊತೆ ಎಲ್ಲನೂ. ಸಾರಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೆಲವರು ಪರ್ಸ್ನಲ್ ಆಗಿ ಮೆಸೇಜ್ ಮೂಲಕನೂ ಸಹ ಕೇಳಿರೋದುಂಟು, ಏನಾಯಿತು ನಿಮಗೆ, ಎಲ್ಲ ಓಕೆನಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಪರ್ಸ್ನಲ್ ಆಗಿ ಹೇಳಿದ್ದೀನಿ. ಬಟ್ ಆದ್ರೂ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಭಾನುವಾರ, ಯಜಮಾನ್ರು, ಮಕ್ಕಳು ಎಲ್ಲರೂ ಮನೇಲಿದ್ದಾರೆ. ನಮ್ಮ ಕ್ಲೌಡ್ ಕಿಚನ್ಗೆ ಇವತ್ತು ರಜಾ ಕೊಟ್ಟಿದ್ದೀವಿ. ಕಳೆದ 3 ದಿನಗಳಿಂದ ನಮ್ಮ ಯಜಮಾನ್ರು ಮನೆಯಲ್ಲಿರಲಿಲ್ಲ, ಬೇರೆ ಊರಲ್ಲಿದ್ದರು. ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರು. ನಿನ್ನೆ ರಾತ್ರಿ 11:30ಗೆ ಅವರು ಮನೆಗೆ ಬಂದಿದ್ದು. ಸೊ ಅವರು ತುಂಬ ಹೆಕ್ಟಿಕ್ಕಾಗಿ ಕೆಲಸ ಮಾಡಿಬಿಟ್ಟು ಬಂದಮೇಲೆ ಕ್ಲೌಡ್ ಕಿಚನ್ ನಡೆಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಮೊದಲೇ ಪ್ಲಾನ್ ಮಾಡಿಬಿಟ್ಟು ಎಲ್ಲ ಕಸ್ಟಮರ್ಸ್ಗೂ ಮೆಸೇಜ್ ಮಾಡಿ ಹೇಳಿಬಿಟ್ಟಿದ್ವಿ, ಈ ಥರ ಈ ವೀಕೆಂಡ್ ನಾವು ಕ್ಲೌಡ್ ಕಿಚನ್ ನಡೆಸ್ತಾ ಇಲ್ಲ, ಆರ್ಡರ್ಸ್ ನೆಕ್ಸ್ಟ್ ವೀಕ್ಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಅಂತ ಮೆಸೇಜ್ ಕಳಿಸಿದ್ವಿ. ಸೊ ಮ್ಯಾಕ್ಸಿಮಮ್ ಕಸ್ಟಮರ್ಸಿಂದ ರಿಪ್ಲೈನೂ ಸಹ ಬಂತು. ಸೊ ಒಂದು ರಿಲೀಫ್ ಅಂತ ಸಿಗುತ್ತೆ. ಮೊದಲೇ ಕಸ್ಟಮರ್ಸ್ಗೆ ಇನ್ಫಾರ್ಮೇಷನ್ ಮಾಡಿಬಿಟ್ರೆ ತಲೆನೇ ಕೆಡಿಸ್ಕೊಳ್ಳೋ ಥರ ಇರಲ್ಲ. ಇಲ್ಲ ಅಂತ ಅಂದರೆ, ನಾವು ಇನ್ಫಾರ್ಮೇಷನ್ ಮಾಡಿಲ್ಲ ಅಂತ ಅಂದರೆ ಕಾಲ್ಸ್ ಬರುತ್ತೆ. ನಾವೇನಾದರೂ ಸಡನ್ನಾಗಿ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಆದ್ದರಿಂದನೇ ಪ್ಲಾನ್ ಮಾಡಿಕೊಂಡು ಮೊದಲೇ ಅಪ್ಡೇಟ್ ಮಾಡಿಬಿಟ್ರೆ ಪ್ರಾಬ್ಲಮೇ ಇರಲ್ಲ ಅಂತ ಅಂದ್ಕೊಂಡು ಇದೇ ರೀತಿಯೇ ಮಾಡಿದ್ವಿ. ಸೊ ಸಂಡೇ ಇವಾಗ ರೆಗ್ಯುಲರ್ ರೊಟೀನ್ ಡೇ ಆಗಿರುತ್ತೆ. ಇವತ್ತು ನಮ್ಮ ಯಜಮಾನ್ರಿಗೆ ಮತ್ತು ಮಕ್ಕಳಿಗೆ ಪಕೋಡೇಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಆದ್ದರಿಂದ ನಾನು ಪಕೋಡೇಸ್ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕೆಲವು ತರಕಾರಿಗಳು ಮತ್ತು ಎಣ್ಣೆ ಎಲ್ಲನೂ ನಮ್ಮ ಯಜಮಾನ್ರು ಆರ್ಡ್ರ್ ಮಾಡಿದರು ಫ್ಲಿಪ್ಕಾರ್ಟಿಂದ. ಅವು ಬಂದಿದೆ. ಸೊ ಅವರು ತಗೊಂಡು ಬಂದುಬಿಟ್ಟು ಅವನ್ನ ಸೆಗ್ರಿಗೇಟ್ ಮಾಡ್ತಾರೆ. ಇವಾಗ ನಾನು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಚಿಕ್ಕ ಮಗನಿಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕಾಂಬಿನೇಷನ್ ಪಕೋಡೆ ಇಷ್ಟನೇ ಆಗಲ್ಲ. ಅವನಿಗೆ ಬರೀ ಆಲೂಗಡ್ಡೆ ಪಕೋಡೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಒಂದು ಕಡೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕಾಂಬಿನೇಷನ್ ಪಕೋಡೆ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬರೀ ಆಲೂಗಡ್ಡೆ ಪಕೋಡೆ ಮಾಡ್ಕೊಳ್ಳೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಯಾವಾಗಲಾದರೂ ನಾನು ಪಕೋಡೇಸ್ ಮಾಡಿದಾಗ ನಿಮ್ಗೆಲ್ರಿಗೂ ಈಗಾಗಲೇ ತಿಳಿದಿರುತ್ತೆ. ರೆಗ್ಯುಲರ್ ಆಗಿ ನನ್ನ ಚಾನಲಲ್ಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ. ನಾನು ಕಡಿ ಮಾಡೇ ಮಾಡ್ತೀನಿ, ಅಂದರೆ ಮೊಸರು ಸಾರು ಮಾಡೇ ಮಾಡ್ತೀನಿ. ಮೊಸರು ಸಾರು ಮಾಡಿಬಿಟ್ಟು ಅದರಲ್ಲಿ ಕೆಲವು ಪಕೋಡೇಸ್ನೂ ಸಹ ಆ್ಯಡ್ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಕೋಡೇಸ್ ಆಗುತ್ತೆ, ಮಧ್ಯಾಹ್ನದ ಊಟಕ್ಕೆ ಕಡಿ ಆಗುತ್ತೆ. ನಮ್ಮ ಸೌತ್ ಕಡೆ ಎಲ್ಲನೂ ಮೊಸರು ಸಾರನ್ನ ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ಟು ಮಾಡಿ ಅನ್ನದ ಜೊತೆ ಕಾಂಬಿನೇಷನ್ ಆಗಿ ತಿಂತಾರೆ. ತುಂಬ ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಒಳ್ಳೆ ನಿದ್ದೆಗೂ ಸಹ ಹೆಲ್ಪ್ ಮಾಡುತ್ತೆ. ಮಾಡಲಿಕ್ಕೆ ಅಷ್ಟೇನು ಹೆಕ್ಟಿಕ್ ಅಂತ ಅನಿಸಲ್ಲ. ರೆಗ್ಯುಲರ್ ಆಗಿ ಸಮ್ಮರ್ಸಲ್ಲಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಾಂದರೆ ಬ್ರೇಕ್ಫಾಸ್ಟಲ್ಲಿ ಸರ್ವ್ ಮಾಡೇ ಮಾಡ್ತಾರೆ. ಬಟ್ ಈ ಕಡೆ ನಾರ್ತಲ್ಲಿ ಮೊಸರು ಸಾರಿಗೆ ಟ್ವಿಸ್ಟ್ ಕೊಟ್ಬಿಟ್ಟು ಮೊಸರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ತಾರೆ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣದ ಪುಡಿ, ನೀರು ಇವನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಬೀಟ್ ಮಾಡಿ ಕುದಿ ತರಿಸ್ತಾರೆ. ಕುದಿ ತರಿಸಿದ್ಮೇಲೆ
ಮಾಡಿಟ್ಕೊಂಡಿರುವ ವಡೆಗಳನ್ನ ಎಷ್ಟು ಬೇಕೋ ಕೆಲವ್ರಿಗೆ ತುಂಬ ವಡೆಗಳು ಇಷ್ಟ ಆಗುತ್ತೆ. ಕೆಲವ್ರಿಗೆ ಸ್ವಲ್ಪ ವಡೆಗಳು ಕಡಿಯಲ್ಲಿ ಇಷ್ಟ ಆಗುತ್ತೆ. ಸೊ, ಅವ್ರಿಗೆ ಇಷ್ಟ ಹೇಗಿರುತ್ತೋ ಆ ರೀತಿ ವಡೆಗಳನ್ನ ಸೇರಿಸ್ಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ. ನಾನು ಈ ವ್ಲಾಗಿಂಗ್ ಚಾನಲ್ ಶುರು ಮಾಡ್ದಾಗ್ಲಿಂದ ಬಹಳಷ್ಟು ನಾರ್ತ್ ಇಂಡಿಯನ್ ರೆಸಿಪೀಸ್‌ನ ನಿಮ್ಮ ಜೊತೆ ವ್ಲಾಗ್ಸ್ ಮುಖಾಂತರ ಶೇರ್ ಮಾಡಿದ್ದೀನಿ. ಬಟ್ ಹಳೆ ವ್ಲಾಗ್ಸ್‌ನ ಯಾರು ನೋಡ್ತಾ ಇಲ್ಲ. ಯಾರ್ಯಾರು ಹೊಸದಾಗಿ ಕನೆಕ್ಟ್ ಆಗಿದ್ದೀರಾ ಅವರೆಲ್ಲನೂ ಪ್ಲೀಸ್ ನೀವು ನಾರ್ತ್ ಇಂಡಿಯನ್ ಫುಡ್ ರೆಸಿಪೀಸ್‌ನ ನಿಮ್ಮ ವ್ಲಾಗ್ಸಲ್ಲಿ ತೋರಿಸಿ ಅಂತ ಕಾಮೆಂಟ್ ಮೂಲಕ ಕೇಳ್ತೀರಾ. ಬಟ್ ಈಗಾಗಲೇ ನಾನು ರೆಸಿಪೀಸ್‌ನ ಶೇರ್ ಮಾಡಿದ್ದೀನಿ. ಬಹಳಷ್ಟು ರೆಸಿಪೀಸ್‌ನ ಶೇರ್ ಮಾಡಿದ್ದೀನಿ. ಆಲೂ ಪರಾಟ, ಗೋಬಿ ಪರಾಟ, ಮುಲ್ಲಂಗಿ ಪರಾಟ, ದಾಲ್ ಪರಾಟ, ಮೇಥಿ ಆಲೂ, ಗೋಬಿ ಆಲೂ, ಬರ್ವಾ ಬೆಂಗನ್, ಬರ್ವಾ ಕರೇಲಾ, ಮತ್ತು ಸಾಗ್ ನಾರ್ತ್ ಇಂಡಿಯನ್ಸ್ ಹೇಗೆ ಸೊಪ್ಪು ಸಾರನ್ನ ಮಾಡ್ತಾರೆ ಅದನ್ನೂ ತೋರಿಸಿದ್ದೀನಿ. ಮತ್ತು ಮಿಕ್ಸ್ ವೆಜ್ ಸಬ್ಜಿ, ಪನ್ನೀರ್, ಆಲ್ಮೋಸ್ಟು ಎಲ್ಲನೂ ತೋರಿಸಿದ್ದೀನಿ. ನನಗೇನೇನು ಬರುತ್ತೋ ಅದನ್ನೆಲ್ಲನೂ ತೋರಿಸಿದ್ದೀನಿ. ಚೋಲೆ ಆಗಿರ್ಬೋದು, ರಾಜ್ಮಾ ಆಗಿರ್ಬೋದು, ಲೋಬಿಯಾ ಆಗಿರ್ಬೋದು. ನಮ್ಮ ಅತ್ತೆ ಮನೆಯಲ್ಲಿ ನಾನು ಏನನ್ನು ನೋಡಿ ಕಲ್ತಿದ್ದೀನೋ ಅವನ್ನೆಲ್ಲನೂ ನಾನು ತುಂಬ ಚೆನ್ನಾಗಿ ಕುಕ್ ಮಾಡ್ತೀನಿ ಫ್ರೆಂಡ್ಸ್. ಅವನ್ನೆಲ್ಲನೂ ನಿಮ್ಮ ಜೊತೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಪರ್ಟಿಕ್ಯುಲರ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ವ್ಲಾಗ್ಸಲ್ಲಿ ತೋರಿಸ್ಬೇಕು ಅಂತ ನಾನು ಹೊಸದನ್ನು ಏನು ಕಲಿತು ನಿಮಗೆ ತೋರಿಸ್ತಾ ಇಲ್ಲ. ನನಗೇನು ಬರುತ್ತೋ ರೆಗ್ಯುಲರ್ ಆಗಿ ಅಡುಗೆಗಳನ್ನ ಮನೆಯಲ್ಲಿ ನಾನು ಏನು ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿರೋ ಕಾರಣದಿಂದ ನಾವು ಅದು ಮಾಡಬೇಕು, ಇದು ಮಾಡಬೇಕು, ನಮ್ಗೆ ಬರದೇ ಇದ್ರೂ ಕಲಿತು ಮಾಡಿ ಮಕ್ಳಿಗೆ ಕೊಡಬೇಕು ಅನ್ನೋ ಒಂದು ಥಿಂಕಿಂಗ್ ನನ್ನಲ್ಲಿ ಇಲ್ಲ. ಯಾವುದು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅವ್ರಿಗೆ ಒಂದು ಹೆಲ್ದಿ ಲೈಫನ್ನು ಕೊಡೋದಕ್ಕೆ ಮಾತ್ರನೇ ನಾನು ಪ್ರಯತ್ನ ಪಡ್ತೀನಿ. ಗಂಡು ಮಕ್ಕಳಿಗೆ ನಾವೇನಾದರೂ ಸ್ವಲ್ಪ ಲೂಸು ಬಿಟ್ಬಿಟ್ರೆ ಅವ್ರು ನಮ್ಮ ತಲೆ ಮೇಲೆ ಬಂದುಬಿಟ್ಟು ಕುತ್ಕೊಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಅಮ್ಮ ನನಗೆ ಇದು ಮಾಡಿಕೊಡು, ಅದು ಮಾಡಿ ಹೆಲ್ಪ್ ಮಾಡಲ್ಲ, ಡಿಮ್ಯಾಂಡ್ ಅಂತೂ ಮಾಡೇ ಮಾಡ್ತಾರೆ. ಸೊ, ಆದ್ದರಿಂದ ಐ ಮೇಕ್ ಸಿಂಪಲ್ ಫುಡ್ ರೆಸಿಪೀಸ್. ನನಗೆ ಯಾವ್ದು ಬರುತ್ತೋ ಅದನ್ನು ಮಾಡ್ತೀನಿ. ತುಂಬ ಎಫರ್ಟ್ ಹಾಕ್ಬಿಟ್ಟು ನನಗೆ ಬರದೇ ಇರೋ ರೆಸಿಪೀಸ್ ಎಲ್ಲನೂ ಕಲಿತು ಮನೇಲಿ ಮಾಡಿ ಮಾಡಿ ಮಕ್ಕಳಿಗೆ ತಿನ್ನಿಸೋ ಅಭ್ಯಾಸ ಅಂತೂ ನನಗಿಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ ಅವರು ಇಟ್ಕೊಂಡಿಲ್ಲ. ಸೊ, ಆ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಥರ ನಾನು ಜೀವನನ ನಡೆಸ್ತಾ ಇಲ್ಲ. ಸಿಂಪಲ್ಲಾಗಿ ನನಗೆ ಯಾವ್ದು ಬರುತ್ತೋ ನಾರ್ತ್ ಇಂಡಿಯನ್ ಸ್ಟೈಲ್, ಸೌತ್ ಇಂಡಿಯನ್ ಸ್ಟೈಲ್ ಎರಡನ್ನೂ ಮಾಡಿ ಮಕ್ಕಳಿಗೆ ಹೆಲ್ದಿ ಫುಡ್ಡನ್ನ ಮನೆಯಲ್ಲಿ ಸರ್ವ್ ಮಾಡ್ತೀನಿ. ಸೌತ್ ಇಂಡಿಯನ್ ಸ್ಟೈಲಲ್ಲಿ ಆಂಧ್ರ ಸ್ಟೈಲೂ ಮಾಡ್ತೀನಿ. ನಮ್ಮ ಬೆಂಗಳೂರು ಕಡೆ ಫುಡ್ ರೆಸಿಪೀಸೂ ಸಹ ಮಾಡ್ತೀನಿ. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಮ್ಮ ಯಜಮಾನ್ರು ಏನೇ ಹೇಳಿದ್ರೂ ಅದನ್ನು ನಾನು ಅವ್ರಿಗೆ ಮಾಡಿ ಕೊಡ್ತೀನಿ. ಆಲ್ಮೋಸ್ಟ್ ನನಗೆ ಎಲ್ಲ ರೆಸಿಪೀಸೂ ಬರುತ್ತೆ. ಕೆಲವು ನಮ್ಮ ಯಜಮಾನ್ರೆ ಬೇಡ ಅಂತ ಹೇಳ್ತಾರೆ. ಭಟೂರೆ, ಕುಲ್ಚೆ, ಸಮೋಸ ಇವನ್ನೆಲ್ಲನೂ ನಾನು ಮನೇಲಿ ಮಾಡೋದೇ ಇಲ್ಲ ಫ್ರೆಂಡ್ಸ್. ಮೈದಾ ಯೂಸ್ ಮಾಡಿ ಯಾವುದೇ ಒಂದು ರೆಸಿಪೀಸ್‌ನ ನಾನು ಮನೇಲಿ ಮಾಡಲ್ಲ. ಒಬ್ಬಟ್ಟು ಮಾಡುವಾಗ ಮಾತ್ರನೇ ಸ್ವಲ್ಪ ಮೈದಾನ ಯೂಸ್ ಮಾಡ್ತೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ಬೇರೆ ಯಾವುದೇ ಒಂದು ರೆಸಿಪೀಸ್‌ನ ನಾನು ಟ್ರೈ ಮಾಡಲ್ಲ ಮೈದಾನ ಯೂಸ್ ಮಾಡಿಬಿಟ್ಟು. ನಮ್ಮ ಯಜಮಾನ್ರೆ ಬೇಡ ಅಂತ ಹೇಳ್ತಾರೆ. ಸೊ, ಬಿಸಿ ಬಿಸಿಯಾಗಿ ಪಕೋಡೇಸ್ ಮಾಡಿಬಿಟ್ಟು ಎಲ್ರಿಗೂ ಸರ್ವ್ ಮಾಡಿ ಆಯಿತು. ಇವಾಗ ಕಡಿಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಸ್ವಲ್ಪ ಮೊಸರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ಖಾರ, ಗರಂ ಮಸಾಲ, ಅರಿಶಿಣದ ಪುಡಿ, ನೀರು ಎಲ್ಲ ಸೇರಿಸಿ ಕುದಿ ತರಿಸಾಯಿತು. ಸ್ವಲ್ಪ ಕಡಿಗೋಸ್ಕರ ಪಕೋಡೀಸ್‌ನ ಇಟ್ಬಿಟ್ಟು ಅದನ್ನು ಅರ್ಧಂಬರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಕಡಿ ರೆಡಿ ಆಗಿಬಿಡುತ್ತೆ. ಕರಿಬೇವನ್ನ ಯೂಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್ ಈ ಕಡಿಯಲ್ಲಿ. ನನ್ನ ಹತ್ರ ಇವಾಗ ಕರಿಬೇವಿಲ್ಲ. ವಿಂಟರ್ ಸೀಸನಲ್ಲಿ ಈ ಕಡೆ ಕರಿಬೇವು ಸಿಗೋದು ತುಂಬ ಕಷ್ಟ. ಸೊ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಸಾಸಿವೆ, ಜೀರಿಗೆ, ಮೆಣಸು, ಸ್ವಲ್ಪ ಹಿಂಗು ಮತ್ತು ಒಣಗಿದ ಮೆಣಸಿನ್ಕಾಯಿ ಇವನ್ನ ಸೇರಿಸಿ ಒಗ್ಗರಣೆ ಕೊಟ್ಬಿಟ್ಟು ಕಡಿಯಲ್ಲಿ ಸೇರಿಸಿದ್ರೆ ತಿನ್ನೋದಕ್ಕೆ ಕಡಿ ರೆಡಿ ಆಗಿಬಿಡುತ್ತೆ. ಸೊ, ಈ ಒಂದು ಸಾರನ್ನ ರೋಟಿ ಜೊತೆ ಇಲ್ಲಾಂದರೆ ರೈಸ್ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು. ಸೊ, ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮುಗಿಸಿ ಇನ್ನು ಕಿಚನಲ್ಲಿ ಕೆಲಸ ಎಲ್ಲ ಇರುತ್ತೆಲ್ಲ, ಪಾತ್ರೆ ಗೀತ್ರೆ ಎಲ್ಲ ತೊಳೆದು ರೆಡಿಯಾಗಿ ಸಂಜೆ 5:30ಗೆ ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರಿಬ್ಬರು ಮಾತ್ರನೇ. ಸಂಜೆ 5:30ಗೆ ನೋಡಿದ್ರೆ ಎಷ್ಟು ಕತ್ಲಾಗಿಬಿಟ್ಟಿತ್ತು ಮತ್ತು ತುಂಬ ಚಳಿ ಇದೆ ಫ್ರೆಂಡ್ಸ್. ನಿಮಗೆ ನಾನು ವರ್ಡ್ಸಲ್ಲಿ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ನನಗೆ ಚಳಿಗಾಲ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಮನೆಯಲ್ಲಿ ನನ್ನ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾಡಿ ಬೆಡ್ ಮೇಲೆ ಬಂದು ಕುತ್ಕೊಂಡು ಬಿಡ್ತೀನಿ. ಟಿವಿ ನೋಡ್ತಾ ಇರ್ತೀನಿ. ಮತ್ತೆ ಕೆಲಸ ಮಾಡೋದು, ಬೆಡ್ ಮೇಲೆ ಕುತ್ಕೊಳ್ಳೋದು, ಟಿವಿ ನೋಡೋದು ಇದೇ ಆಗಿಬಿಟ್ಟಿದೆ. ಯಪ್ಪಾ! ಯಾವಾಗ ಈ ಚಳಿಗಾಲ ಮುಗ್ದೋಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅಷ್ಟು ಆ್ಯಕ್ಟಿವ್ ಆಗಿ ಎಲ್ಲಾದರೂ ಹೋಗ್ಬೇಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಮೈಂಡೇ ಬರೋದೇ ಇಲ್ಲ, ಆಸಕ್ತಿ ಬರೋದೇ ಇಲ್ಲ.
ಸೊ ಅದಕ್ಕೆ ನಮ್ಮ ಯಜಮಾನ್ರು, "ಬಾ ಮನೇಲೇ ಕುತ್ಕೊಂಡಿದ್ದೀಯಾ, ಲಾಸ್ಟ್ ನಾವು 31st ನೈಟ್‌ಗೆ ಅಲ್ಲಿಗೆ ಹೋಗಿದ್ವಿ. ವ್ಲಾಗ್ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಮನೆಯಲ್ಲೇ ಯಪ್ಪಾ ಅದೇ ರೊಟೀನ್ ಆಗ್ಬಿಟ್ಟಿತ್ತು. ಸ್ವಲ್ಪ ರಿಫ್ರೆಶಿಂಗ್ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು, "ಬಾ ನಾವಿಬ್ಬರೇ ಹೋಗೋಣ. ಮಕ್ಕಳಿಗೆ ಸಾಕ್ಸು ಮತ್ತೆ ಒಂದು ತಲೆಗೆ ಟೊಪ್ಪಿ, ಮತ್ತೆ ಅಂಡರ್ ಗಾರ್ಮೆಂಟ್ಸು, ಬ್ರೀಫ್ಸ್ ಎಲ್ಲಾನು ಖರೀದಿ ಮಾಡಬೇಕಾಗಿತ್ತು. ಈ ಥರ ಲೋಕಲ್ ಮಾರ್ಕೆಟಲ್ಲಿ ಸಾಕ್ಸ್ ಆಗಿರ್ಬೋದು, ಟೊಪ್ಪಿ ಆಗಿರ್ಬೋದು, ಇವೆಲ್ಲ ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಅಂಡರ್ ಗಾರ್ಮೆಂಟ್ಸ್ ಪರ್ಟಿಕ್ಯುಲರ್ ಬ್ರ್ಯಾಂಡೇ ನಾವು ತಗೊಳ್ಳೋದು. ಲಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಬಾಡಿ ಕೇರ್ ಆಗಿರ್ಬೋದು, ಅವನ್ನ ತಗೊಂತೀವಿ. ಸೊ, ಮೊದಲು ಸಾಕ್ಸು ಮತ್ತು ಟೊಪ್ಪಿ ಎಲ್ಲ ತಗೊಂಡ್ಬಿಟ್ಟು, ನಂತರ ಶಾಪ್ ಒಳಗಡೆ ಹೋಗ್ಬಿಟ್ಟು ಮಕ್ಕಳಿಗೆ ಅಂಡರ್ ಗಾರ್ಮೆಂಟ್ಸ್ ತಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ಸೊ, ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್‌ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.